ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ನಿಮ್ಮೊಟ್ಟಿಗೆ ತ್ರಿಶೂಲನ ಹೇಗೆ ಮಾಡ್ಬೋದು ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು ವಿಡಿಯೋ ಪರ್ಪಸ್ಗೋಸ್ಕರ ತ್ರಿಶೂಲನ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಅದನ್ನ ವಿಡಿಯೋ ಮಾಡಿಕೊಂಡು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲೊಂದು ವೈಟ್ ಕಲರ್ದು ಶೀಟನ್ನು ತಗೊಂಡು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ತ್ರಿಶೂಲನ ನಾನಿಲ್ಲಿ ಡ್ರಾ ಮಾಡ್ಕೊಳ್ತೀನಿ. ಕಟ್ಟಿಂಗ್ ಮಾಡಬೇಕಾದ್ರೆ ಈಸಿಯಾಗಿ ಬರುತ್ತೆ, ಹಾಗೆ ಎರಡೂ ಕಡೆನೂ ಸಹ ಒಂದೇ ಶೇಪ್ ತಗೊಳುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಒಂದು ಪೇಪರ್ನ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಾನು ತ್ರಿಶೂಲದ ಶೇಪನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ತ್ರಿಶೂಲನ ನೀಟಾಗಿ ಬರೆಯೋಕ್ಕೆ ಬರುತ್ತೆ ಅಂದರೆ ಶೀಟನ್ನು ನೀಟಾಗಿ ಓಪನ್ ಮಾಡಿ ಇಟ್ಕೊಂಡೇ ಬರಿಬೋದು, ಅಥವಾ ನಾನು ಬರ್ಕೊಂಡಿದ್ದೀನಲ್ಲ ಈ ರೀತಿ ಆಫ್ ತ್ರಿಶೂಲನ ಬರ್ಕೊಂಡು ಅದನ್ನ ಕಟ್ಟಿಂಗ್ ಮಾಡಿಕೊಂಡ್ರೆ ಈಸಿಯಾಗಿ ತ್ರಿಶೂಲದ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ತ್ರಿಶೂಲನ ಮಾಡ್ಕೋಬಹುದು. ನಾನೊಂದು ಸ್ವಲ್ಪ ಮೀಡಿಯಮ್ ಆಗಿಯೇ ತ್ರಿಶೂಲನ ಮಾಡ್ಕೊಳ್ತಾ ಇದ್ದೀನಿ. ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿರುವಂಥ ಪೇಪರ್ನ ನೀವಿಲ್ಲಿ ತೊಗೋಬೋದು, ಅಥವಾ ಕಾರ್ಡ್ಬೋರ್ಡ್ ಶೀಟ್ ಇದ್ದರೆ ಅದರಲ್ಲೂ ಸಹ ಡ್ರಾ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೋಬಹುದು. ಮೊದಲು ಒಂದೆರಡು ಸಲ ವೇಸ್ಟ್ ಪೇಪರಲ್ಲಿ ಟ್ರೈ ಮಾಡಿ, ಕರೆಕ್ಟಾಗಿ ಬರ್ತಿದೆ ಅಂದರೆ ಚೆನ್ನಾಗಿರೋ ಪೇಪರಲ್ಲಿ ನೀವು ಇಲ್ಲಿ ಈ ರೀತಿ ಡ್ರಾ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೋಬಹುದು. ನಾನಿಲ್ಲಿ ವೈಟ್ ಶೀಟಲ್ಲಿ ಈ ರೀತಿ ಡ್ರಾ ಮಾಡ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಆಗೋಷ್ಟು ತ್ರಿಶೂಲನ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿರುವಂತಹ ಶೀಟನ್ನು ನೀವಿಲ್ಲಿ ತೊಗೋಬಹುದು. 3 ರಿಂದ 4 ವರ್ಷದ ಮಕ್ಕಳ ಕೈಯಲ್ಲಿ ನಾವು ಈ ತ್ರಿಶೂಲನ ಕೊಡ್ಬೋದು. ಆ ಸೈಜಲ್ಲಿ ನಾನಿಲ್ಲಿ ತ್ರಿಶೂಲನ ಮಾಡ್ಕೊಳ್ತಾ ಇದ್ದೀವಿ. ನಾವೇನಾದರೂ ಮಕ್ಕಳನ್ನು ಶಿವ ಮತ್ತು ದೇವಿಯ ಅಲಂಕಾರ ಮಾಡಿ ಫೋಟೋಶೂಟ್ ಏನಾದರೂ ಮಾಡ್ತೀವಿ ಅಂದರೆ ತ್ರಿಶೂಲನ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು, ಅಥವಾ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇರುತ್ತೆ. ಈಗ ನವರಾತ್ರಿ ಎಲ್ಲ ಇರೋದ್ರಿಂದ ದೇವಿಯ ಅಲಂಕಾರಗಳಿರುತ್ತೆ, ಹಾಗೆ ಶಿವನ ಅಲಂಕಾರಗಳಿಗೂ ಸಹ ನಾವು ಈ ರೀತಿಯಾಗಿ ತ್ರಿಶೂಲನ ಮನೆಯಲ್ಲೇ ಮಾಡಿಕೊಡ್ಬೋದು. ಮನೆಯಲ್ಲೇ ಇರುವಂತಹ ಐಟಮ್ಸ್ನ ಇಟ್ಕೊಂಡು ಈಸಿಯಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ಈ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಕಟ್ಟಿಂಗ್ ಮಾಡಿಕೊಂಡು ಓಪನ್ ಮಾಡಿದ್ರೆ ತ್ರಿಶೂಲದ ಶೇಪು ಬರುತ್ತೆ ನೋಡಿ. ಈ ರೀತಿ ವೈಟ್ ಶೀಟಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ವೈಟ್ ಶೀಟನ್ನು ಕಾರ್ಡ್ಬೋರ್ಡ್ ಶೀಟು ಅಥವಾ ಕಾಟನ್ ಬಾಕ್ಸ್ ಬರುತ್ತಲ್ಲ, ನಾವು ಮನೆಗೇನಾದರೂ ಪಾರ್ಸೆಲ್ಗಳು ತೊಗೊಳ್ತಾನೆ ಇರ್ತೀವಿ. ಸೊ ಮೀಶೋ, ಅಮೆಝಾನು, ಫ್ಲಿಪ್ಕಾರ್ಟು ಅಥವಾ ಬೇರೆ ಬೇರೆ ಇದರಿಂದ ನಾವು ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡ್ತಾ ಇರ್ತೀವಿ, ಅಥವಾ ನಾವು ಶಾಪ್ಗೆ ಹೋಗಿನೂ ಸಹ ಕೆಲವೊಂದು ಐಟಮ್ ಎಲ್ಲ ತೊಗೊಬರ್ತೀವಿ. ಅದರಲ್ಲಿ ಈ ರೀತಿ ಕಾಟನ್ ಬಾಕ್ಸ್ಗಳು ಇರುತ್ತೆ, ಅದರಲ್ಲಿ ಒಂದು ಪೀಸನ್ನು ತೊಗೊಂಡು ಅದ್ರ ಮೇಲೆ ನಾನು ಈ ರೀತಿಯಲ್ಲಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಡ್ರಾ ಮಾಡಿಕೊಂಡು ಇದನ್ನ ನಾವು ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಬ್ಲೇಡ್ ಇದ್ದರೆ ಬ್ಲೇಡಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಸಿಸರ್ಗಿಂತ ಬ್ಲೇಡಲ್ಲಿ ಈಸಿಯಾಗಿ ಕಟ್ ಮಾಡ್ಕೋಬೋದು ಕಾಟನ್ ಬಾಕ್ಸ್ ಮೇಲೆ, ಅಥವಾ ಸಿಸರ್ ನೀಟಾಗಿ ಶಾರ್ಪಾಗಿರೋ ಸಿಸರ್ ಇದ್ದರೆ ಸಿಸರಲ್ಲಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಂಡ ನಂತರ ನಾನಿಲ್ಲಿ ವೈಟ್ ಶೀಟನ್ನು 2 ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಮೊದಲು ನಿಮಗೆ ತೋರಿಸ್ಲಿಕ್ಕೆ ಒಂದು ಪೀಸನ್ನು ಕಟ್ ಮಾಡ್ಕೊಂಡಿದ್ದೆ, ಇನ್ನೊಂದು ಪೀಸು ಅದೇ ಥರ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನ ಕಟ್ ಮಾಡಿಕೊಂಡು ನಾನು ಕಾಟನ್ ಬಾಕ್ಸು ಪೀಸಲ್ಲಿ ಏನು ಶೇಪ್ ರೆಡಿ ಮಾಡ್ಕೊಂಡಿದ್ದೆ ತ್ರಿಶೂಲದು, ಅದ್ರ ಮೇಲೆ ಈ ವೈಟ್ ಶೀಟನ್ನು ಅಂಟಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ವೈಟ್ ಶೀಟ್ ಬದಲು ಶಾಪ್ಗಳಲ್ಲಿ ಗೋಲ್ಡನ್ ಕಲರ್ದು ಶೀಟ್ ಸಿಗುತ್ತೆ, ಆ ಶೀಟನ್ನು ತೊಗೊಬಂದು ಈ ರೀತಿ ಅಂಟಿಸ್ಕೋಬಹುದು. ವೈಟ್ ಕಲರ್ ನಾನು ಶೀಟ್ ಏನು ಅಂಟಿಸ್ತಾ ಇದ್ದೀನಿ ಅದ್ರ ಬದಲು ನೀವು ಗೋಲ್ಡನ್ ಕಲರು ಅಥವಾ ಸಿಲ್ವರ್ ಕಲರ್ದು ಶೀಟ್ ಬರುತ್ತೆ, ಆ ಶೀಟನ್ನು ತೊಗೊಂಬಂದು ಅಂಟಿಸ್ಕೋಬೋದು. ನಾನಿಲ್ಲಿ ವೈಟ್ ಶೀಟ್ ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನ 2 ಸೈಡು ಅಂಟಿಸ್ಕೊಳ್ತಾ ಇದ್ದೀನಿ. ಕಾಟನ್ ಬಾಕ್ಸ್ ಬದಲು ನೀವಿಲ್ಲಿ ಓಲ್ಡು ಅಂದರೆ ಹಳೇದು ಮದುವೆ ಇನ್ವಿಟೇಷನ್ ಕಾರ್ಡು ಇರುತ್ತಲ್ವ, ಅದನ್ನು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಪೇಂಟನ್ನು ಹಚ್ತಾ ಇದ್ದೀನಿ, ಯೆಲ್ಲೋ ಕಲರ್ ಪೇಂಟನ್ನು ಹಚ್ಕೊಳ್ತಾ ಇದ್ದೀನಿ. ಪೇಂಟ್ ಬದಲು ಸ್ಕೆಚ್ ಪೆನ್ ಇದ್ದರೆ ಸ್ಕೆಚ್ ಪೆನ್ನಲ್ಲೂ ಸಹ ನೀವಿಲ್ಲಿ ಸ್ಕೆಚ್ ಮಾಡ್ಕೋಬಹುದು, ಅಥವಾ ಈ ಥರ ಪೇಂಟ್ ಡಬ್ಬ ಸಿಗುತ್ತೆ 100 ರೂಪೀಸ್ಗೆಲ್ಲ ಸಿಗುತ್ತೆ. ಆ ಥರದೊಂದು ಪೇಂಟ್ ಡಬ್ಬ ಇಟ್ಕೊಂಡಿದ್ರೆ ಅದನ್ನು ಸಹ ಯೂಸ್ ಮಾಡ್ಕೋಬೋದು. ನಿಮ್ಮ ಹತ್ರ ಈ ರೀತಿ ಪೇಂಟ್ ಇಲ್ಲ ಅಂದರೆ ಯೆಲ್ಲೋ ಕಲರ್ದು ಕ್ಲಾತ್ ಬರುತ್ತಲ್ಲ, ಕ್ಲಾತ್ನ ಕಟ್ ಮಾಡಿ ಸಹ ಅಂಟಿಸ್ಕೋಬಹುದು. ಸೊ ನಿಮ್ಮ ಹತ್ರ ಏನಿರುತ್ತೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ, ಅಥವಾ ಯೆಲ್ಲೋ ಕಲರ್ ಶೀಟ್ಗಳು ಸಹ ಸಿಗುತ್ತೆ. ಅದು ಎಷ್ಟು ರುಪೀಸ್ ಅಂತ ಗೊತ್ತಿಲ್ಲ, ಆ ಶೀಟ್ ಸಿಗುತ್ತೆ, ಆ ಶೀಟ್ನ ತೊಗೊಬಂದು ಕಟ್ ಮಾಡಿನೂ ಸಹ ನೀವು ಅಂಟಿಸ್ಕೋಬೋದು, ಅಥವಾ ಗೋಲ್ಡನ್ ಕಲರ್ ಶೀಟು ಸಿಗುತ್ತೆ ಅದನ್ನು ತೊಗೊಬಂದು ಸಹ ಅಂಟಿಸ್ಕೋಬೋದು. ಸೊ ನಮ್ಮ ಮನೆಯಲ್ಲಿ ಪೇಂಟ್ ಇತ್ತು ಅಂತ ಪೇಂಟ್ ಮಾಡಿ ಒಣಗಲಿಕ್ಕೆ ಬಿಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಕ್ಯಾಲೆಂಡರ್ನ ತೊಗೊಂಡಿದ್ದೀನಿ, ಸ್ವಲ್ಪ ತಿಕ್ಕಾಗಿದೆ ಗಟ್ಟಿ ಬರುತ್ತೆ ಅಂತ ಬಿಟ್ಟು ಕ್ಯಾಲೆಂಡರ್ನ 2 ಕ್ಯಾಲೆಂಡರ್ ತೊಗೊಂಡಿದ್ದೀನಿ.
ಕ್ಯಾಲೆಂಡರ್ ಇದ್ದರೆ ನೀವು ಕ್ಯಾಲೆಂಡರ್ನೇ ಯೂಸ್ ಮಾಡ್ಕೋಬೋದು, ಅಥವಾ ನ್ಯೂಸ್ ಪೇಪರ್ನ ತೊಗೊಂಡು ಈ ರೀತಿ ಸುತ್ಕೋಬೇಕಾಗತ್ತೆ. ಸುತ್ತಕೊಂಡು ಕಡ್ಡಿ ಥರ ಮಾಡಿಕೊಂಡು ನಾವಿಲ್ಲಿ ಟೇಪನ್ನು ಅಂಟಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಸಿಲ್ವರ್ ಕಲರು ಟೇಪನ್ನು ಅಂಟಿಸ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಇದೇ ಇರೋದು. ಸೊ ನಿಮ್ಮ ಹತ್ರ ಏನಾದರೂ ಗೋಲ್ಡ್ ಕಲರ್ದು ಈ ಥರ ಸಿಲ್ವರ್ ಟೇಪ್ ಇದ್ದರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಪೇಂಟ್ ಮಾಡೋ ಅವಶ್ಯಕತೆಯೇ ಇಲ್ಲ. ಸೊ ಅದನ್ನ ಈ ರೀತಿ ನೀಟಾಗಿ ಸುತ್ತಕೊಂಡ್ರೆ ನೀಟಾಗಿ ಬರುತ್ತೆ. ಅಥವಾ ವೈಟ್ ಕಲರ್ದು ಪ್ಲೈನ್ ಆಗಿರೋ ಟೇಪು ಬರುತ್ತೆ, ಅದನ್ನೂ ಸಹ ಸುತ್ಕೋಬಹುದು. ನಿಮ್ಮ ಮನೇಲಿ ಏನಿರುತ್ತೆ ಅದನ್ನೇ ಸುತ್ಕೊಳ್ಳಿ, ಅಥವಾ ಗಮ್ ಇದ್ದರೆ ಗಮ್ಮನ್ನು ಸಹ ಅಂಟಿಸ್ಕೋಬೋದು. ಅಂಟಿಸ್ಕೊಂಡು ನಾವಿಲ್ಲಿ ಕಡ್ಡಿಯನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ನಾನು ಇದನ್ನ ಮತ್ತೆ ಇನ್ನೊಂದು ರೌಂಡು ನೀಟಾಗಿ ಸುತ್ಕೊಳ್ತೀನಿ. ಸೊ ಇದ್ರ ಮೇಲೆ ನಾನಿಲ್ಲಿ ಪೇಂಟ್ ಮಾಡಿದಾಗ ಅಷ್ಟು ನೀಟಾಗಿ ಕಾಣಿಸ್ತಿರ್ಲಿಲ್ಲ ಅಂದ್ಬಿಟ್ಟು ಮತ್ತೆ ಟೇಪನ್ನು ಸುತ್ಕೊಳ್ತಾ ಇದ್ದೀನಿ. ಸುತ್ಕೊಂಡು ಲೆಂತ್ ನೋಡಿಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಉದ್ದ ಬೇಕು ತ್ರಿಶೂಲ ಅಂತ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಯೆಲ್ಲೋ ಕಲರ್ ಪೇಂಟ್ ಆದಮೇಲೆ ಅದೊಂದು ಸ್ವಲ್ಪ ಶೈನಿಂಗ್ ಬರಲಿ ಅನ್ನೋ ಕಾರಣಕ್ಕೆ ಗೋಲ್ಡನ್ ಕಲರ್ದು ಸ್ವಲ್ಪ ಶೈನಿ ಇದೆಯಲ್ಲ, ಅದನ್ನು ನಾನು ಇನ್ನೊಂದು ಸ್ವಲ್ಪ ಇಲ್ಲಿ ಲೈಟಾಗಿ ಪೇಂಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಗೋಲ್ಡನ್ ಕಲರಲ್ಲೇ ಪೇಂಟ್ ಮಾಡ್ಕೋಬೋದು, ಅಷ್ಟು ನೀಟಾಗಿ ಕಾಣಿಸಲ್ಲ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಯೆಲ್ಲೋದಲ್ಲಿ ಪೇಂಟ್ ಮಾಡಿಕೊಂಡು ಅದ್ರ ಮೇಲೆ ನಾನಿಲ್ಲಿ ಗೋಲ್ಡ್ ಕಲರಲ್ಲಿ ಶೈನಿ ಪೇಂಟ್ ಬರುತ್ತಲ್ಲ ಅದನ್ನ ಪೇಂಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಪೇಂಟ್ ಇಲ್ಲ ಅಂದರೂ ಸಹ ಯೆಲ್ಲೋ ಕಲರಲ್ಲಿ ಮದುವೆ ಇನ್ವಿಟೇಷನ್ ಕಾರ್ಡ್ ಬರುತ್ತಲ್ಲ ಅದನ್ನು ಸಹ ನೀವಿಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ಆವಾಗ ನಿಮಗೆ ಖರ್ಚು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನನ್ನ ಹತ್ರ ಅದು ಯಾವುದೂ ಇರಲಿಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಪೇಂಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ದೀಪಕ್ಕೆ ಅಂತ ಹೇಳ್ಬಿಟ್ಟು ದೀಪ ಡೆಕೋರೇಷನ್ಗೆ ಅಂತ ಪೇಂಟ್ ತಂದ್ಕೊಂಡಿದ್ದೆ, ಅದನ್ನೇ ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಪೇಂಟ್ ಮಾಡಿಬಿಟ್ಟು ಒಣಲಿಕ್ಕೆ ಇಟ್ಟಿದ್ದೆ. ಚೆನ್ನಾಗಿ ಇದು ಒಣಗಿದ ಮೇಲೆ ನಾನಿಲ್ಲಿ ಅಂಟಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಅಂಟಿಸ್ಕೊಳ್ಳೋದಕ್ಕೆ ಫೆವಿಕಲ್ ಆದರೂ ಯೂಸ್ ಮಾಡ್ಕೋಬೋದು, ಅಥವಾ ನಾನಿಲ್ಲಿ ಫ್ಯಾಬ್ರಿಕ್ ಗಮ್ಮನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಏನಿದೆ ಅದರಲ್ಲೇ ನಾನು ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಏನಿರುತ್ತೆ ಅದರಲ್ಲೇ ಮಾಡ್ಕೊಳ್ಳಿ. ಓಲ್ಡ್ ಕಲರ್ದು ಯೆಲ್ಲೋ ಕಲರ್ ಬ್ಲೌಸ್ ಪೀಸ್ ಇದ್ದರೆ ಅದನ್ನೇ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ಅಥವಾ ಗಿಫ್ಟ್ಗೆಲ್ಲ ಕವರಿಂಗ್ ಮಾಡಿರ್ತಾರಲ್ವ, ಸಿಲ್ವರ್ ಅಥವಾ ಗೋಲ್ಡ್ ಕಲರು ಅಥವಾ ಯೆಲ್ಲೋ ಕಲರದು ಕವರಿಂಗ್ ಮಾಡಿರ್ತಾರಲ್ಲ ಆ ಶೀಟನ್ನು ಸಹ ನೀವಿಲ್ಲಿ ಯೂಸ್ ಮಾಡ್ಕೋಬಹುದು. ನೀವಿಲ್ಲಿ ಸಿಲ್ವರ್ ಕಲರಲ್ಲಾದರೂ ತ್ರಿಶೂಲ ಮಾಡ್ಕೋಬೋದು, ಅಥವಾ ಗೋಲ್ಡ್ ಕಲರಲ್ಲಾದರೂ ಮಾಡ್ಕೋಬೋದು. ನಾನಿಲ್ಲಿ ಗೋಲ್ಡ್ ಕಲರ್ ಬೇಕು ಅಂತ ಗೋಲ್ಡ್ ಕಲರಲ್ಲಿ ಮಾಡ್ಕೊಂಡಿದ್ದೀನಿ. ಕಡ್ಡಿಗೆ ಟೇಪನ್ನು ಸುತ್ತಕೊಂಡು ಯೆಲ್ಲೋ ಕಲರಲ್ಲಿ ಪೇಂಟ್ ಮಾಡ್ಕೊಂಡಿದ್ದೀನಿ. ಅವೆರಡನ್ನೂ ಸಹ ನೀಟಾಗಿ ಅಂಟಿಸ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.